ಇನ್ನು ಮತ್ತೊಂದು ಏರ್ ಇಂಡಿಯಾ ವಿಮಾನದಲ್ಲಿ ತಾಂತ್ರಿಕ ದೋಷ ಕಂಡುಬಂದಿದೆ. ಲಂಡನ್ನಿಂದ ಅಮೃತಸರ ಏರ್ ಇಂಡಿಯಾ ವಿಮಾನ ಹಾರಾಟ ರದ್ದು ಮಾಡಲಾಗಿದೆ. ಲಂಡನ್ನಿಂದ ಅಮೃತಸರಕ್ಕೆ ಬರಬೇಕಾಗಿದ್ದಂತಹ ಏರ್ ಇಂಡಿಯಾ ವಿಮಾನ ಹಾರಾಟ ರದ್ದು ಮಾಡಲಾಗಿದೆ. ಗ್ಯಾಟ್ವಿಕ್ನಿಂದ ಅಮೃತಸರಕ್ಕೆ ಬರಬೇಕಾಗಿತ್ತು ಈ ವಿಮಾನ. AI-170 ವಿಮಾನ ಇದು. ಇವತ್ತು ಒಂದೇ ದಿನ 2 ಏರ್ ಇಂಡಿಯಾ ವಿಮಾನಗಳು ರದ್ದಾಗಿದೆ. ರಾತ್ರಿ 8:20ಕ್ಕೆ ಲಂಡನ್ನಿಂದ ಹೊರಡಬೇಕಾಗಿತ್ತು ವಿಮಾನ. ಆದರೆ ವಿಮಾನ ರದ್ದಾಗಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇನ್ನು ಏರ್ ಇಂಡಿಯಾದ ವಿಮಾನ ಅಪಘಾತ ಆದ ಬಳಿಕ, ದುರಂತಕ್ಕೆ ಈಡಾದ ಬಳಿಕ ಅನೇಕ ವಿಮಾನಗಳಲ್ಲಿ ತಾಂತ್ರಿಕ ದೋಷಗಳು ಕಂಡು ಬರ್ತಾ ಇದೆ. ಅದರಲ್ಲೂ ಬೋಯಿಂಗ್ ಅನ್ನುವಂತಹ ವಿಮಾನವೇನಿತ್ತು 787, ಇದೇ ವಿಮಾನದಲ್ಲಿ ಅತಿ ಹೆಚ್ಚಿನ ಒಂದು ತಾಂತ್ರಿಕ ದೋಷಗಳು ಕಂಡು ಬರ್ತಾ ಇತ್ತು. ನಿನ್ನೆಯವರೆಗೆ 3 ವಿಮಾನಗಳು ಹಾರಾಟ ಮಾಡುವಂಥದ್ದನ್ನು ರದ್ದುಪಡಿಸಲಾಗಿತ್ತು. ಅರ್ಧ ದಾರಿಗೆ ಬಂದು ಮತ್ತೆ ವಾಪಸ್ ಲ್ಯಾಂಡಿಂಗ್ ಆಗಿತ್ತು ವಿಮಾನ. ಈಗ ಮತ್ತೆ ಒಂದೇ ದಿನದಲ್ಲಿ 2 ಏರ್ ಇಂಡಿಯಾ ವಿಮಾನಗಳನ್ನು ರದ್ದು ಮಾಡಲಾಗಿದೆ. ವಿಮಾನದಲ್ಲಿ ತಾಂತ್ರಿಕ ದೋಷಗಳು ಇರುವಂಥದ್ದು ಕಂಡು ಬಂದಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಲಂಡನ್ನಿಂದ ಅಮೃತಸರಕ್ಕೆ ಬರಬೇಕಾಗಿದ್ದಂತಹ ಏರ್ ಇಂಡಿಯಾ ವಿಮಾನ ರದ್ದಾಗಿದೆ. ಅಮೃತಸರಕ್ಕೆ ಬರಬೇಕಾಗಿದ್ದಂತಹ AI-170 ವಿಮಾನ ರದ್ದು ಮಾಡಲಾಗಿದೆ. ಇವತ್ತು ಒಂದೇ ದಿನದಲ್ಲಿ 2 ಏರ್ ಇಂಡಿಯಾ ವಿಮಾನಗಳನ್ನು ರದ್ದುಪಡಿಸಲಾಗಿದೆ. ರಾತ್ರಿ 8:20 ಲಂಡನ್ನಿಂದ ಹೊರಡಬೇಕಾಗಿದ್ದಂತಹ ವಿಮಾನ ರದ್ದು ಆಗಿದೆ. ಇನ್ನು ಮೊನ್ನೆಯಿಂದ ನೋಡೋದಾದರೆ ಒಂದಾದ ನಂತರ ಒಂದು ವಿಮಾನಗಳ ಹಾರಾಟವನ್ನು ರದ್ದುಪಡಿಸಲಾಗ್ತಾ ಇತ್ತು. ಈಗ ಮತ್ತೊಂದು ವಿಮಾನ ರದ್ದಾಗಿರುವಂತಹ ವಿಚಾರ ಸಾಕಷ್ಟು ಚರ್ಚೆಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಇನ್ನು ಏರ್ ಇಂಡಿಯಾ ವಿಮಾನ ಕೂಡ ಈಗ ಯಾವುದೇ ರೀತಿಯಾದಂತಹ ಅಪಘಾತಗಳಿಗೆ ಎಡೆ ಮಾಡಿಕೊಡಬಾರ್ದು ಅಂತ ಸಣ್ಣ ಪುಟ್ಟ ತಾಂತ್ರಿಕ ದೋಷಗಳಿದ್ರೂ ಕೂಡ ಅದನ್ನು ಸರಿಪಡಿಸಿಕೊಳ್ಳೋದಕ್ಕೆ ಅಂತ ಪ್ರಯತ್ನ ಮಾಡ್ತಾ ಇದೆ. ಇನ್ನು ಅಹಮದಾಬಾದ್ನಲ್ಲಿ 5 ದಿನಗಳಲ್ಲಿ 2ನೇ ವಿಮಾನ ರದ್ದಾಗಿದೆ. ಮತ್ತೊಂದು ಏರ್ ಇಂಡಿಯಾ ವಿಮಾನದಲ್ಲಿ ತಾಂತ್ರಿಕ ದೋಷ ಕಂಡುಬಂದಿದೆ. ಅಹಮದಾಬಾದ್ನಲ್ಲಿ 5 ದಿನದಲ್ಲಿ 2ನೇ ವಿಮಾನ ರದ್ದು ಮಾಡಲಾಗಿದೆ. ಏರ್ ಇಂಡಿಯಾ ವಿಮಾನದಲ್ಲಿ ಒಂದಾದ ನಂತರ ಒಂದರಂತೆ ತಾಂತ್ರಿಕ ದೋಷಗಳು ಕಂಡುಬರ್ತಾ ಇದೆ. ಅದೃಷ್ಟವಶಾತ್ ಹಾರಾಟಕ್ಕೂ ಮುನ್ನ ತಾಂತ್ರಿಕ ದೋಷ ಪತ್ತೆಯಾಗಿದೆ. ಅಹಮದಾಬಾದ್ನಿಂದ ಲಂಡನ್ಗೆ ಹೊರಟಿದ್ದಂತಹ ವಿಮಾನ ಇದು. ಇನ್ನು ಮೊನ್ನೆ ಕೂಡ ಲಂಡನ್ನಿಂದ ಅಹಮದಾಬಾದ್ಗೆ ಬರುವಂತಹ ಒಂದು ವಿಮಾನ ತಾಂತ್ರಿಕ ದೋಷದಿಂದಾಗಿ ಹಾರಾಟ ಮಾಡಿದ ಬಳಿಕ ಮತ್ತೆ ವಾಪಸ್ ಲ್ಯಾಂಡಿಂಗ್ ಮಾಡಿತ್ತು. ಈಗ ಮತ್ತೊಂದು ವಿಮಾನ ಅಹಮದಾಬಾದ್ನಿಂದ ಲಂಡನ್ಗೆ ಹೊರಟಿದ್ದಂತಹ ವಿಮಾನ ರದ್ದುಪಡಿಸಲಾಗಿದೆ. ಮಧ್ಯಾಹ್ನ 1:10 ಅಹಮದಾಬಾದ್ನಿಂದ ಟೇಕ್ ಆಫ್ ಆಗಬೇಕಾಗಿತ್ತು ವಿಮಾನ. AI-159 ಫ್ಲೈಟ್ ಅಹಮದಾಬಾದ್ನಿಂದ ಲಂಡನ್ಗೆ ಹೋಗಬೇಕಾಗಿತ್ತು. ಇಂದಿನ ವಿಮಾನದ ಪ್ರಯಾಣ ನಾಳೆಗೆ ಮುಂದೂಡಿಕೆ ಮಾಡಿದೆ ಏರ್ ಇಂಡಿಯಾ. ಇವತ್ತೇ ಈ ಒಂದು ಪ್ರಯಾಣ ಹೊರಡಬೇಕಾಗಿತ್ತು ವಿಮಾನ. ಆದರೆ ಇವತ್ತಿನ ಒಂದು ಪ್ರಯಾಣವನ್ನು ನಾಳೆಗೆ ಮುಂದೂಡಿಕೆ ಮಾಡಲಾಗಿದೆ. ಇನ್ನು ಏರ್ ಇಂಡಿಯಾ ವಿಮಾನ, ಬೋಯಿಂಗ್ ವಿಮಾನ ಅಪಘಾತ ಬಳಿಕ ಇದೀಗ ಏರ್ ಇಂಡಿಯಾ ಸಾಕಷ್ಟು ಎಚ್ಚೆತ್ತುಕೊಂಡಿದೆ. ಅದಾದ ನಂತರ ಒಂದೊಂದೇ ವಿಮಾನಗಳಲ್ಲಿ ತಾಂತ್ರಿಕ ದೋಷಗಳು ಕಂಡು ಬರ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ವಿಮಾನಗಳಲ್ಲಿ ತಾಂತ್ರಿಕ ದೋಷಗಳು ಕಂಡು ಬರ್ತಾ ಇರೋದ್ರಿಂದಾಗಿ ಇದು ಸಹಜವಾಗಿ ಆತಂಕಕ್ಕೂ ಕೂಡ ಕಾರಣವಾಗ್ತಾ ಇದೆ. ಇನ್ನು ಏರ್ ಇಂಡಿಯಾ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣ ಕೂಡ ನೀಡಬೇಕಾಗತ್ತೆ. ಯಾವ ಕಾರಣಕ್ಕಾಗಿ ರದ್ದು ಮಾಡಲಾಗ್ತಾ ಇದೆ, ಈ ತಾಂತ್ರಿಕ ದೋಷಗಳನ್ನು ಸರಿಪಡಿಸಿದ ಬಳಿಕ ಯಾಕೆ ವಿಮಾನಗಳನ್ನು ಹಾರಾಟಕ್ಕೆ ಬಿಡಲಾಗ್ತಿಲ್ಲ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಎದುರಾಗತ್ತೆ. ಆದರೆ ಕಳೆದ ಬಾರಿ ಆಗಿರುವಂತಹ ಒಂದು ವಿಮಾನ ದುರಂತಕ್ಕೆ ಸಂಬಂಧಪಟ್ಟಂತೆ ಯಾವ ಕಾರಣಕ್ಕಾಗಿ ಆ ಒಂದು ದುರಂತ ಆಯಿತು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳು ಈಗಲೂ ಕೂಡ ಗೌಪ್ಯವಾಗಿದ್ದಾವೆ. ಆ ವಿಚಾರಗಳು ಹೊರಗಡೆ ಬರಬೇಕು. ಈಗ ಎದುರಾದಂತಹ ತಾಂತ್ರಿಕ ದೋಷಗಳು ಏನು, ಈ ಹಿಂದೆ ವಿಮಾನ ಅಪಘಾತ ಆದಂತಹ ಸಂದರ್ಭದಲ್ಲಿ ಆದಂತಹ ತಾಂತ್ರಿಕ ದೋಷ ಯಾವುದು, ಇದರ ಜೊತೆಗೆ ಒಂದೇ ರೀತಿಯಾದಂತಹ ತಾಂತ್ರಿಕ ದೋಷ ಏನಾದರೂ ಕಂಡು ಬರ್ತಾ ಇದೆಯಾ ಅಥವಾ ಬೇರೆ ರೀತಿಯಾದಂತಹ ಒಂದು ತಾಂತ್ರಿಕ ದೋಷನ ಇದು, ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡಬೇಕಾಗತ್ತೆ. ಯಾಕಂದರೆ ತಾಂತ್ರಿಕ ದೋಷ ಅಂತ ಸುಮ್ಮನೆ 1 ದಿನ 2 ದಿನ ಅಂತ ಮುಂದೂಡಿಕೆ ಮಾಡಿ ಅದಾದ ನಂತರ ಮತ್ತೆ ಅದೇ ಒಂದು ಹಣೆ ಬರಹ ಆಗೋದು ಬೇಡ. ಹೀಗಾಗಿ ಯಾವ ತಾಂತ್ರಿಕ ದೋಷ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣ ಕೂಡ ಕೊಡಬೇಕಾಗುತ್ತೆ.
ಇನ್ನು ದಿಢೀರನೆ ವಿಮಾನ ಪ್ರಯಾಣ ರದ್ದು ಮಾಡಿದ್ದಕ್ಕೆ ಪ್ರಯಾಣಿಕರು ಆಕ್ರೋಶ ಹೊರಹಾಕಿದ್ದಾರೆ. ಏರ್ಪೋರ್ಟ್ಗೆ ಬಂದಂತಹ ಪ್ರಯಾಣಿಕರು ಆಕ್ರೋಶ ಹೊರಹಾಕಿದ್ದಾರೆ. ಏರ್ಪೋರ್ಟ್ಗೆ ಬಂದ ಬಳಿಕ ವಿಮಾನ ರದ್ದು ಮಾಡಿದ್ದನ್ನು ನೀವು ತಿಳಿಸಿದಿರಿ. ಮುಂಚೆನೇ ಹೇಳಿದ್ದಿದ್ರೆ ನಾವು ಬರ್ತಾನೆ ಇರಲಿಲ್ಲ, ಮುಂಚೆನೇ ಹೇಳಿದ್ದಿದ್ರೆ ನಾವು ಪ್ಲಾನ್ ಚೇಂಜ್ ಮಾಡಿಕೊಡ್ತಾ ಇದ್ವಿ. ಆದರೆ 250 ಪ್ರಯಾಣಿಕರು ಈಗ ಎಲ್ಲಿಗೆ ಹೋಗಬೇಕು ಅಂತ ಪ್ರಯಾಣಿಕರು ಆಕ್ರೋಶ ಹೊರಹಾಕಿದ್ದಾರೆ. ನಾಳೆಯವರೆಗೂ ನಾವು ಎಲ್ಲಿಗೆ ಹೋಗಬೇಕು? ಯಾಕಂದರೆ ವಿಮಾನ ನಿಲ್ದಾಣ ದೂರ ಇದೆ ಅಂತ ಬೇರೆ ಬೇರೆ ಊರುಗಳಿಂದ ಬಂದಿರ್ತೀವಿ, ಬೇರೆ ಬೇರೆ ಜಿಲ್ಲೆಗಳಿಂದ, ಬೇರೆ ಬೇರೆ ಊರುಗಳಿಂದ, ಬೇರೆ ಬೇರೆ ರಾಜ್ಯದಿಂದ ಬಂದಿರ್ತಾರೆ ಜನ. ಆದರೆ ಈಗ ಬಂದ ಮೇಲೆ ವಿಮಾನ ರದ್ದಾಗಿದೆ ಅಂತ ಹೇಳಿದ್ರೆ ಎಷ್ಟು ಸರಿ ಅಂತ ಪ್ರಯಾಣಿಕರು ಆಕ್ರೋಶ ಹೊರಹಾಕಿದ್ದಾರೆ. ಈ ತಾಂತ್ರಿಕ ದೋಷ ಇರುವಂಥದ್ದನ್ನು ಮುಂಚೆನೇ ಐಡೆಂಟಿಫೈ ಮಾಡಬೇಕಾಗಿತ್ತು. ತಾಂತ್ರಿಕ ದೋಷ ಇದೆ, ನಿಮ್ಮ ವಿಮಾನ ರದ್ದಾಗಿದೆ, ಬರಬೇಡಿ ಅಂತ ಮುಂಚೆನೇ ತಿಳಿಸ್ಬೇಕಾಗಿತ್ತು. ಸಾರ್ವಜನಿಕರಿಗೆ ಈ ರೀತಿ ತೊಂದರೆ ಕೊಡಬೇಡಿ ಅಂತ ಪ್ರಯಾಣಿಕರು ಆಕ್ರೋಶ ಹೊರಹಾಕಿದ್ದಾರೆ. ವಿಮಾನಯಾನ ಸಂಸ್ಥೆಗಳಿಂದ ಸರಿಯಾದ ವ್ಯವಸ್ಥೆಗಳಾಗ್ತಾ ಇಲ್ಲ ಭಾರತದಲ್ಲಿ. ಏರ್ ಇಂಡಿಯಾ ವಿರುದ್ಧ ಪ್ರಯಾಣಿಕರು ಆಕ್ರೋಶ ಹೊರಹಾಕಿದ್ದಾರೆ. ಇದರ ಜೊತೆಗೆ ಈ ಹಿಂದೆಯೂ ಕೂಡ ಅನೇಕ ಪ್ರಕರಣಗಳು ಬೆಳಕಿಗೆ ಬಂದಿತ್ತು. ವಿಮಾನದಲ್ಲೇ ಮಹಿಳೆಯರ ಮೇಲೆ ಮೂತ್ರ ವಿಸರ್ಜನೆ ಮಾಡಿದಂತಹ ಅನೇಕ ಘಟನೆಗಳು ಬೆಳಕಿಗೆ ಬಂದಿತ್ತು. ಏನು ಕ್ರಮ ಆಯಿತು ಅನ್ನುವಂತಹ ಪ್ರಶ್ನೆಗಳಿಗೆ ಬುಲ್ಶಿಟ್, ಯಾವುದೇ ರೀತಿಯಾದಂತಹ ಉತ್ತರಗಳಿಲ್ಲ. ಈಗಲೂ ಕೂಡ ಬ್ಯಾಕ್ ಟು ಬ್ಯಾಕ್ ವಿಮಾನಗಳು ರದ್ದಾಗ್ತಾ ಇದೆ. ಮುಂಚೆನೇ ಅವರಿಗೆ ಈ ಒಂದು ವಿಚಾರವನ್ನು ತಿಳಿಸಬೇಕು ಅನ್ನುವಂತಹ ಕನಿಷ್ಠ ಪ್ರಜ್ಞೆಯೂ ಕೂಡ ಏರ್ ಇಂಡಿಯಾಗಿಲ್ಲದಾಯಿತಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರ್ತಾರೆ ಜನ, 250 ಜನ ಎಲ್ಲಿ ಉಳ್ಕೊಳ್ಬೇಕು, ಎಲ್ಲಿಗೆ ಹೋಗಬೇಕು? ಅದೇ ರೀತಿಯಾಗಿ ಇದೇ ವಿಚಾರ ಮುಂಚೆನೇ ತಿಳಿಸುವಂತಹ ಕೆಲಸ ಮಾಡಬೇಕಾಗಿತ್ತು. ಒಂದಾದ ನಂತರ ಒಂದು ವಿಮಾನಗಳಲ್ಲಿ ತಾಂತ್ರಿಕ ದೋಷಗಳು ಬರದ ಒಂದು ಹೊರತಾಗಿಯೂ ಕೂಡ ಈಗ ಏರ್ ಇಂಡಿಯಾ ಎಚ್ಚೆತ್ತುಕೊಳ್ತಾ ಇಲ್ಲ ಅನ್ನುವಂತಹ ಒಂದು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಪ್ರಯಾಣಿಕರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಭಾರತದ ನಾಗರಿಕ ಮತ್ತು ವಿಮಾನಯಾನ ಸಚಿವರು ಕೂಡ ಎಚ್ಚೆತ್ತುಕೊಳ್ಬೇಕು. ಏನು ಸಮಸ್ಯೆ ಇದೆಲ್ಲವೂ ಕೂಡ ಇದರ ಬಗ್ಗೆ ಗಮನ ಹರಿಸಬೇಕು. ಆ ಒಂದು ವಿಮಾನ ದುರಂತದಲ್ಲಿ ಎದುರಾದಂತಹ ಒಂದು ಸಮಸ್ಯೆ ಏನು, ಈ ವಿಮಾನಗಳಲ್ಲಿ ಎದುರಾಗ್ತಾ ಇರುವಂತಹ ತಾಂತ್ರಿಕ ದೋಷಗಳೇನು, ಅದಕ್ಕೆ ಸಂಬಂಧಪಟ್ಟಂತೆ ವಿಮಾನಯಾನ ಸಂಸ್ಥೆಗಳು ಏನೆಲ್ಲ ಕ್ರಮ ಕೈಗೊಳ್ತಾ ಇದೆ, ಇದಕ್ಕೆ ಸಂಬಂಧಪಟ್ಟಂತೆ ಕ್ರಮ ಕೈಗೊಳ್ಳುವಂತಹ ಕೆಲಸಕ್ಕೆ ಮುಂದಾಗಬೇಕು. ಆದರೆ ಎಲ್ಲ ಕಡೆಗಳಲ್ಲೂ ಕೂಡ ಕೇವಲ ನೀರವ ಮೌನ. ಯಾರೊಬ್ಬರೂ ಕೂಡ ಇದರ ಹೊಣೆ ಹೊರೋದಕ್ಕೆ ತಯಾರಿಲ್ಲ, ಯಾರೊಬ್ಬರೂ ಕೂಡ ಜವಾಬ್ದಾರಿ ಹೊರೋದಕ್ಕೆ ತಯಾರಿಲ್ಲ. ಈ ನಡುವೆ ಪ್ರಯಾಣಿಕರು ಇದೀಗ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. 275ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ರಲ್ಲ, ಅವರ ಜೀವಕ್ಕೆ ಯಾವುದೇ ಬೆಲೆನೇ ಇಲ್ವಾ ಅಂತ ಸಾರ್ವಜನಿಕರು ಕಿಡಿಕಾರ್ತಾ ಇದ್ದಾರೆ. ಇನ್ನು ಮತ್ತೊಂದು ಏರ್ ಇಂಡಿಯಾ ವಿಮಾನ ಹಾರಾಟ ರದ್ದಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ದೆಹಲಿ ಹಾಗೂ ಪ್ಯಾರಿಸ್ ನಡುವಿನ ಏರ್ ಇಂಡಿಯಾ ವಿಮಾನ ಹಾರಾಟ ರದ್ದಾಗಿದೆ. ಪ್ರತಿದಿನ 2-3-4-5 ವಿಮಾನಗಳ ಹಾರಾಟ ರದ್ದಾಗ್ತಾ ಇರುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಏರ್ ಇಂಡಿಯಾ ಡ್ರೀಮ್ ಲೈನರ್ ವಿಮಾನ ಕ್ಯಾನ್ಸಲ್ ಆಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ನಾಳೆಗೆ ವಿಮಾನ ಪ್ರಯಾಣ ಮುಂದೂಡಿಕೆ ಮಾಡಿದೆ ಏರ್ ಇಂಡಿಯಾ. ತಾಂತ್ರಿಕ ದೋಷ ಕಂಡುಬಂದ ಹಿನ್ನೆಲೆಯಲ್ಲಿ ಹಾರಾಟ ರದ್ದು ಮಾಡಿದೆ. ಇನ್ನು ವಿಮಾನದಲ್ಲಿ ತಾಂತ್ರಿಕ ದೋಷ ಕಂಡುಬಂದಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇದೇ ಪ್ರಶ್ನೆ ಎದುರಾಗ್ತಾ ಇರೋದು ಎಲ್ರಿಗೂ ಕೂಡ. ತಾಂತ್ರಿಕ ದೋಷ ಏನು ಅನ್ನುವಂತಹ ವಿಚಾರ ಮಾತ್ರ ಯಾರಿಗೂ ಗೊತ್ತಾಗ್ತಾ ಇಲ್ಲ. ತಾಂತ್ರಿಕ ದೋಷ ಅನ್ನುವಂತಹ ಮಾತು ಹೊರಗಡೆ ಬರ್ತಾ ಇದೆ ವಿನಃ ಏನದು ತಾಂತ್ರಿಕ ದೋಷ? ಎಲ್ಲ ವಿಮಾನಗಳಲ್ಲಿ ಇರುವಂತಹ ತಾಂತ್ರಿಕ ದೋಷ ಒಂದೇನಾ, ಅಥವಾ ಬೇರೆ ಬೇರೆ ರೀತಿಯಾದಂತಹ ತಾಂತ್ರಿಕ ದೋಷಗಳು ಕಂಡು ಬರ್ತಾ ಇದೆಯಾ? ಇದಕ್ಕೆ ಸಂಬಂಧಪಟ್ಟಂತೆ ನಾಗರಿಕ ವಿಮಾನಯಾನ ಸಚಿವರು ಆ ಇಲಾಖೆ ಏನು ಮಾಡ್ತಾ ಇದೆ ಅನ್ನುವಂತಹ ಪ್ರಶ್ನೆ ಪ್ರಶ್ನಾರ್ಥಕವಾಗಿ ಉಳಿದುಕೊಳ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಒಂದಾದ ನಂತರ ಒಂದರಂತೆ ವಿಮಾನಗಳಲ್ಲಿ ತಾಂತ್ರಿಕ ದೋಷಗಳು ಬಂದವು. ಈವರೆಗೆ ಎದುರಾದಂತಹ ತಾಂತ್ರಿಕ ದೋಷಗಳು ಏನು, ಇದ್ಯಾವುದಕ್ಕೂ ಉತ್ತರನೇ ಇಲ್ಲ. ಇನ್ನು ಕಳೆದ 10 ವರ್ಷಗಳಲ್ಲಿ ಸರಿಸುಮಾರು 10,000ಕ್ಕೂ ಹೆಚ್ಚು ಜನ ಈ ರೀತಿಯಾದಂತಹ ಒಂದು ದುರಂತಗಳಲ್ಲಿ ಒಂದಲ್ಲ ಒಂದು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಎನ್ನುವಂತಹ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಸರಿಸುಮಾರು 1,500 ಜನ ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿಗಳಿದೆ. ಹಾಗಿದ್ದ ಮೇಲೆ ಈ ಸಮಸ್ಯೆಗಳನ್ನು ಪರಿಹರಿಸೋದಕ್ಕೆ ನಾವು ಮಾಡಿದ್ದೇನು ಅನ್ನುವಂತಹ ಪ್ರಶ್ನೆ ಇಲ್ಲಿ ಎದುರಾಗುತ್ತೆ. ಭಾರತದಲ್ಲಿ ವಿಮಾನಗಳನ್ನು ಸ್ಥಳೀಯವಾಗಿ ನಾವು ತಯಾರಿ ಮಾಡೋದಕ್ಕಾಗಲ್ಲ. ಯಾವುದೋ ಒಂದು ದೇಶದ ಕಂಪನಿ ಬರಬೇಕು, ಇಲ್ಲಿ ಉತ್ಪಾದನೆ ಮಾಡಬೇಕು.
ಅದನ್ನೇ ನಂಬಿಕೊಂಡು ನಾವುಗಳು ಯಾವುದೋ ಒಂದು ಬೋಯಿಂಗ್ ಅನ್ನುವಂತಹ ಕಂಪನಿಯಂತೆ ಅವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರಂತೆ, ಅವ್ರ ಹತ್ರನೇ ನಾವು ಖರೀದಿ ಮಾಡಬೇಕು. ಇದು ಮುಂದುವರಿತಾನೇ ಇದೆ. ಆದರೆ ಈ ತಾಂತ್ರಿಕ ದೋಷಗಳಿಗೆ ಕಂಡು ಬರ್ತಾ ಇದೆ. ಇದನ್ನು ಈ ಒಂದು ತಾಂತ್ರಿಕ ದೋಷಗಳನ್ನು ಕಂಡುಹಿಡಿದು ಇದನ್ನು ಪರಿಹರಿಸುವತ್ತ ನಾವು ಯಾವ ಹೆಜ್ಜೆಯನ್ನು ಇಡ್ತಾ ಇದ್ದೀವಿ ಅನ್ನುವಂಥದ್ದು ಈವರೆಗೂ ಪ್ರಶ್ನಾರ್ಥಕವಾಗಿ ಉಳಿತಾ ಇದೆ.